ಗುರು ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನನ್ನ ಯೂಟ್ಯೂಬಲ್ಲಿ ಮೊದಲನೇ ವಿಡಿಯೋ ಗುರು. ಇದು ಟಿಪ್ಪರ್ ವ್ಲಾಗ್ ಅಲ್ಲ, ಇದು ಪಿಕಪ್ದು ಲೈನ್ ಗಾಡಿದು ವ್ಲಾಗ್. ಲೈನ್ ಗಾಡಿ ವ್ಲಾಗ್ ಆಗಿರೋದ್ರಿಂದ ಗುರು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಫುಲ್ ವಿಡಿಯೋ ಅಪ್ಲೋಡ್ ಮಾಡುವಂಥ ಯೂಟ್ಯೂಬ್ ಚಾನಲ್ ಮಾಡ್ತಾನೆ. ಇದೇ ನನ್ನ ಮೊದಲನೇ ವಿಡಿಯೋ ಆಗಿರ್ತದೆ. ಮತ್ತು ಹೊಸ ಗಾಡಿ ಗುರು ಇದು, ಅಂದರೆ ಸೆಕೆಂಡ್ಸಲ್ಲಿ ತಗೊಂಡಿರೋದು ಗಾಡಿ. ಇದರಲ್ಲಿ ಮೊದಲನೇ ಬಾಡಿಗೆ ಇವತ್ತೇ ಹೋಯ್ತಾ ಇರೋದು ಗುರು. ಇದರಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು ಎಲ್ಲಿಗೆ ಲೋಡು ಅಂತ ಎಲ್ಲ ಮುಂದಕ್ಕೆ ಹೇಳ್ತೀನಿ. ಇದೇ ಗುರು ನಮ್ಮ ಗಾಡಿ ಹೊಸ್ತು ಮ್ಯಾಕ್ಸ್, ಬೊಲೆರೋ ಮ್ಯಾಕ್ಸ್. ಮೊದಲನೇ ಬಾಡಿಗೆ ಇನ್ನೂ ತಾರ್ಪಲ್ಲ ತಗೊಂಡಿಲ್ಲ, ಏನೂ ಇಲ್ಲ. HD ಮೊದಲನೇ ಬಾಡಿಗೆ ಹೋಯ್ತವೆ. ಏನು ಲಾಭ ಎಷ್ಟು ನಷ್ಟ ಎಷ್ಟಾಯ್ತು ಅಂತ ಎಲ್ಲ ಹೇಳ್ತೀನಿ ಗುರು ಕೊನೆಯಲ್ಲಿ. ಜಾಕಿಲ್ಲ, ಜಾಕ್ ತಗೊಬರಕ್ಕೆ ಹೋಯ್ತವ್ರೆ ಮನೇಲಿ. ಜಾಕ್ ಇಲ್ಲ ಗಾಡೀಲಿ, ಜಾಕು ಎಲ್ಲ ಹೊರಗಡೆ ತಗೊಂಡೋಗಿದಾರಂತೆ. ಹಂಗೆ ಹೋಯ್ತಾವೆ ದೇವ್ರ ದಯ ಅನ್ಕೊಂಡು. ಹಾಸನಕ್ಕಂತೆ ಲೋಡು ನೋಡೋದ ಎಷ್ಟು ಏನು ಲಾಭ ಏನು ಕತೆ ಅಂತ. ಗುರು ನಮ್ದು ಫಸ್ಟ್ನೇ ಲೋಡ್ ಆಗಿರೋದ್ರಿಂದ ಇನ್ನೂ ತಾರ್ಪಲ್ ತಗೊಂಡಿಲ್ಲ ಗುರು. ತಾರ್ಪಲ್ ತಗೋಬೇಕು, ಅದಕ್ಕೆ ಹೋಯ್ತವೆ ತಾರ್ಪಲ್ ತಗೊಳಕ್ಕೆ. ಮೈಕಲ್ಲಾದ್ರೆ ನೀಟಾಗಿ ವಾಯ್ಸ್ ಕೇಳ್ತದೆ. ಇದು ಸ್ವಲ್ಪ ವಾಯ್ಸ್ ಓವರ್ ಕೊಡ್ಬೇಕಾಯ್ತೆ ಗುರು. ಅಲ್ಲಲ್ಲಿ ತಾರ್ಪಲ್ ತಗೋಬೇಕು ಗುರು, ಅದಕ್ಕೆ ಬಂದವೆ ಅಂಗಡಿಗೆ. ತಾರ್ಪಲ್ ಸಿಕ್ಕದ ಏನ ಕಣೆ, ಸಿಂಪಲ್ ಆಗಿದ್ರೆ ಸಾಕು. ಮುಂದಕ್ಕೆ ನೋಡ್ಕಮ್ಮ ಹೊಸದ ದೊಡ್ಡದ. ಇದು 5 ಮೀಟರ್ 3 ಮೀಟರ್ ಇದು 5 ಮೀಟರ್ ಅಂತ ಕೊಡಿ. 5 ಮೀಟರ್ ಮಾಡ್ಕೋ. ಟೇಸ್ಟ್ ನೋಡೋದಕ್ಕೆ ಅಲ್ಲೇ ಅದೇನೋ ಹೇಳ್ತಲ್ಲ, ಡೌನ್ ಆಗೋದಲ್ಲ, ಹಂಗೆ ಆಗೋದು. 300 ಹಾಕ್ತೀನಿ. ನಿನಗೆ 40 ಹಾಕು, 20 ರೂಪಾಯಿ ಲಾಭ ಇಟ್ಟಿದ್ದು. 30 ಹಾಕೊಂಬರಿ, ಅಷ್ಟು ಚೆನ್ನಾಗಿದೆ. ಇನ್ನೂ ಚೆನ್ನಾಗಿದೆ ಗುರು. ಟಿಪ್ಪರ್ ವ್ಲಾಗೇ ಮಾಡ್ಬೇಕಾಯ್ತು. ಆದರೆ ಟಿಪ್ಪರ್ ವ್ಲಾಗಲ್ಲಿ ತುಂಬ ಜನ ಟಾರ್ಗೆಟ್ ಮಾಡಿ ಹಿಡಿತಾರೆ ನಮ್ಮ ಗಾಡಿಗಳು. ಅದಕ್ಕೆ ಲೈನ್ ಗಾಡಿಗೆ ಬಂದಾನೆ. ಲೈನ್ ಗಾಡಿ ಬೇರೆ ಇರ್ತದೆ ನಮ್ಮ ಫ್ರೆಂಡ್ದು. ಟಿಪ್ಪರ್ ವ್ಲಾಗ್ ಮಾಡ್ತೀನಿ. ಫಸ್ಟ್ನೇ ವ್ಲಾಗ್ ಅಲ್ವಾ, ಎರಡನೇ ವ್ಲಾಗ್ ಮೂರನೇ ವ್ಲಾಗಲ್ಲಿ ಬರ್ತದೆ ಟಿಪ್ಪರ್ದು. ಲೋಡಿಂಗ್ ಮಾಡೋ ಗುಡೋಂಗೆ ಬಂದಾಗ ಗುರು ಗಾಡಿಗಳವೆ, ಇಲ್ಲಿ ಲೋಡಿಂಗ್ ಆಡ್ತವೆ. ಈಗ ಹೋಗಿ ಕೇಳ್ಬೇಕು ಎಲ್ಲಿಗೆ ಲೋಡು ಏನು ಕತೆ ಎಲ್ಲ. ಮುಂದೆ ಬಿಡು, ಮುಂದೆ. ಪಕ್ಕದ ಗಾಡಿ ಲೋಡ್ ಆಯ್ತದೆ ಗುರು. ನಮ್ಗೆ ಲೋಡ್ ಮಾಡ್ಬೇಕು, ಗಾಡಿ ಲೋಡ್ ಆಗಬೇಕು. ವಿಡಿಯೋ ಹಾಕಿದೆ ಗೋದ್ರೇಜ್ ಅಂತ ಸ್ಟಿಕ್ಕರ್ ಅಂಟಿಸೋಣ ಅಂತ. ಚಿಗವ್ರಕಂತ ಕಿತ್ತೆ ಹಾಕ್ಬಿಟ್ಟಾನೆ. ಇದ ಟಾಟಾ ಸತ್ತನೇ ಇಲ್ಲ ಗುರು ಈಗ ಇಲ್ಲಿ ರ್ಯಾಂಪ. ಅದಕ್ಕೆ ತೊಳ್ತಾವ್ರೆ ಹೆಲ್ಪ್. ಇನ್ನು ನಮ್ಮ ಗಾಡಿ ಲೋಡ್ ಆಗಿಲ್ಲ, ಪಕ್ಕದ ಗಾಡಿಗಳು ಲೋಡ್ ಆಯ್ತವೆ. ಲೋಡ್ ಆಗೋದು ಲೇಟ್ ಐತೆ ಗುರು. ಅದಕ್ಕೆ TR ಕುಡ್ಕೊ ಹೋಗೋದಂತ ಬಂದವಿ ಅಂಗಡಿಗೆ. ರಸನ ಹೋಗಿದ. ಹಾಂ, ತೊಳ್ಕೊಂಡಾರು ಬರ್ಬೇಕಿತ್ತು ಕರ. ಈ ಫ್ಯಾಕ್ಟ್ರಿಲಿ ಟಾಟಾ ಎಸಿಗಳ ತಳ್ಳೋದೇ ಆಗದೆ ಗುರು. ಸುಸ್ತೇ ಆಗ್ಬಿಟ್ಟನಿ. ಒಂದು ಗಾಡಿ ಈಗ ಹತ್ತು ತಳ್ಳೋಕೆ ಏನಿಲ್ಲ. ಇದು ಭಾವ ನಮ್ಮ ಗಾಡಿ ಈಗ ಪಾಯಿಂಟಲ್ಲಿ ಬಿಡ್ಬೇಕು ಗುರು ಈಗ. ಗುರು ನಮ್ಮ ಗಾಡಿನೂ ಲೋಡ್ ಆಯ್ತು. ನಾನೇ ಸೈಕ್ ಆಗೋದೆ. ಅನ್ಲೋಡಿಂಗ್ ಪಾಯಿಂಟ್ ಹೆಸರು ಕೇಳ್ಕೊಂಡು 7 ಅನ್ಲೋಡ್ ಮಾಡ್ಬೇಕಂತ ಗುರು. ಕೇರ್ಪೇಟೆ ಒಳಗೆ ಏನು ಭದ್ರಾಗ ತುಂಬಿಟ್ಟಾರೆ.
ಇನ್ನು ಡೀಸೆಲ್ ಹಾಕೋಕೆ ಹೋಗ್ಬೇಕು. ಟೈಮ್ ಬೇರೆ 1:30 ಆಗ್ಬಿಟ್ಟದೆ ಗುರು. ಊಟ ಬೇರೆ ಮಾಡೋಕು. ರೈಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಈಗ ಒಂದು ಅರಮನೆ ಬರ್ತದಲ್ಲ, ಈ ಅರಮನೆಯಲ್ಲಿ ಒಂದು ಗಾಡಿ ಇಳಿಸುಮ ಅಂತ ತುಂಬಾ ದಿನದಿಂದ ಆಸೆ ಅದೇ. ಆದ್ರೆ ಇಳಿಸೋಕೆ ಆಯ್ತಲ್ಲ, ದುಡ್ಡೇ ಸೆಟ್ ಆಯ್ತಲ್ಲ. ಇಲ್ಲ ಅರಮನೇಲಿ ಒಂದು ಗಾಡಿ ಪಕ್ಕ ಮಾಡ್ಲೇಬೇಕು ಮಚ್ಚ. ಈ ಬಸ್ನವರು ಬತ್ತಾನೆ ಇರ್ತಾರ ಕಣ ಎಲ್ಲ ಗಾಡಿಗಳು. ಅವ್ರಿಗೆ ಗಾಡಿಗಳು ಏನು ಟನ್ನೇಜ್ ಹಾಕೊಂಡು ಕಷ್ಟ ಏನಂತ ಬಿಡಿ ಮಕ್ಕಳು ಟನ್ನೇಜ್ ಆಗಿತ್ತಿಲ್ಲ ಏನಿಲ್ಲ, ಸುಮ್ಮನೆ ಬಂದ್ಬಿಡ್ತವೆ. ನಮ್ಗೆ ಟನ್ನೇಜ್ ಗಾಡಿಗಳು ಓಡಿಸಿ ಬೊಲೆರೋ ಗಾಡಿಗೆ ಓಡಿಸೋಕೆ ಒಂಥರ ಫೀಲ್ ಆಯ್ತದೆ. ಬೈಟ್ ಪಟ್ಟೆಗಳು ಗಾಡಿಗಳು ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡ್ಬಿಡ್ತವೆ. ಏನು ಒಳ್ಳೆ ದಡ ಅಂತ ಕುಣಿತದೆ. ನಮ್ಮ ಟಿಪ್ಪರ್ಗಳು ಆದ್ರೆ ಅದೇನೋ ಅನ್ಸೋಕಿಲ್ಲ ನಮಗೆ. ಆ ಉಲ್ಟಾ ಕಟ್ಟೆ ಅಲ್ವಾ ಟೆನಿಲ್ಗಳು, ಬರೋ ಅಂತ ಬಿಡ್ಕೊ ಹೋಯ್ತಾ ಇರ್ಬೋದು. ಈ ಕಾರ್ಗೆ ಅದು ಎಫೆಕ್ಟ್ ಜಾಸ್ತಿ, ಬೊಲೆರೋ ಗಾಡಿಗೆ ಇದು. ಶುಗರ್ ಫ್ಯಾಕ್ಟ್ರಿಲಿ ಏನು ಗುರು ಇಷ್ಟು ಕ್ಯೂ ಅದೇ. ಇವ್ರು ಅನ್ಲೋಡ್ ಮಾಡ್ಕೊಂಡು ಹೋಗೋದೆ ಅಷ್ಟೊತ್ತಿಗೆ. ಏನು ಒಂದೊಂದು ವಾರ ಅದೇ ನಾವು ಗಾಡಿಗಳು. ಮಚ್ಚ ನಾಳೆ ಭಾನುವಾರ ಇಲ್ಲಿ ಯಾವ್ದಾರ ಒಂದು ಎತ್ತಾಕಮ್ಮ ಗಾಡಿ ಒಳಗೆ ನೋಡು. ಯಾವ್ದಾರು ಸರಿಯಾಗತ್ತೆ, ದುಡ್ಡು ಮಿಕ್ಕತ್ತದೆ. ನಮ್ಗಿಂತ ಅವ್ರು ಕೂಡ ಕೋಟ್ಯಾಧಿಪತಿಗಳು. ಎಷ್ಟು ಒಂದೊಂದು 5,000 ಅಂತ ಹಾಕೋರು ಒಂದು 60-70 ಇಲ್ವಾ? 78 5 3.5 ಲಕ್ಷ ಇಲ್ಲ ಆಯ್ತಲ್ಲಪ್ಪ. ಕೋಟ್ಯಾಧಿಪತಿ ನೋಡು, ಅವ್ನು ಕೋಟ್ಯಾಧಿಪತಿ. 3.5 ಲಕ್ಷ 7-8 ಲಕ್ಷ ಕೊಟ್ಬಿಟ್ಟು ಗಾಡಿ ತಗೊಂಡಿದ್ರೆ ನಾವೇ ಸಾಕ್ತಾರ, ಅವ್ನು ಕೂಡ ಸಾಕ್ತಾರು. ಬಸ್ ಅಂತದಲ್ಲ ಏನದು ಡೀಸೆಲ್ ಮೋಟ್ರ. ಇಲ್ಲ ಏರು ಹೋಯ್ತದೆ ಅನ್ಕಂದೆ. ಟಾರ್ಪಲ್ ಹೋಸಿ ಸುಮಾರಾಗದೆ ಕಣ. ಟಾರ್ಪಲು ಅಂತ ಮಾಡಿ ಮೊದಲನೇ ಪಾಯಿಂಟಲ್ಲಿ ಅನ್ಲೋಡ್ ಮಾಡ್ದ. ಇನ್ನೂ 6 ಪಾಯಿಂಟ್ ಅವೇ ಗುರು. ಶ್ರಾವಣ ಬೆಳಗೊಳಗೆ ಹೋಗ್ಬೇಕಂತ ಈಗಲೇ ತಿಕ್ಕ ಹರಿತದೆ. ಈಗಲೇ 3:15. 6 ಪಾಯಿಂಟ್ ಎಷ್ಟೊತ್ಕಪ್ಪ ಅನ್ಲೋಡ್ ಮಾಡೋದು. ಊಟ ಬೇರೆ ಮಾಡಿಲ್ಲ. ಊಟ ಬೇರೆ ಮಾಡಿಲ್ಲ. ಏನ್ ಮಾಡೋದಕ್ಕೆ ಕಾಣೆ. ಯಾವ್ದಾರ ಹಾಡು ಹೇಳ. ಪ್ರೇಮ ಗೀತೆ ಹಾಡು. ಪ್ರೇಮ ಗೀತೆ ನಮ್ಗೆಲ್ಲ ಸೂಟ್ ಆಗಲ್ಲ ಕಣಪ್ಪ. ಯಾವ್ದು ಗೆಜ್ಜೆ ಅಲ್ಲ, ಕಿವಿ ಒಲೆ. ಹುಡುಗಿ ಕೂಡ ಯೋಗ್ಯತೆ ಅಂದ್ರೆ ನನ್ಗಿಲ್ಲ ಮಗ. ಗಾಡಿ ನನ್ಗೆಲ್ಲ ಅದಕ್ಕಾಗಿದ್ದೀನಿ ಅಷ್ಟೇ. ಅದ್ರ ಜೊತೆ ನಾನು ಫೀಲಿಂಗ್ ಹಂಚಿಸ್ಕೊಂಬ ಅಂತ ಅಷ್ಟೇ ಮಗ. ಏನಿಲ್ಲ ಹಂಗೆ ಕೇಳ್ಕಪ್ಪ. ಇದೆ ಕಣ ಶ್ರಾವಣ ಬೆಳಗೊಳದ ರೋಡು ಒಳ್ಳೆ ಸೈಕ್ ಆಗದೆ ಮಾತ್ರ. ಒಳ್ಳೆ ಅಲ್ಲಿ ಸೈಕ್ ಆಗದೆ, ನಮ್ಗೆಲ್ಲ ಸೈಕ್ ಆಗಿದ್ದಲ್ಲ ಹೇಳೋ. ಏನಾರ ಒಂದು ಅವ್ರು ಕಳಿಸಿರೋ ಮೆಟ್ರಲ್ ಒಂದಿನ ಲಾಸ್ ಆಯ್ತು ಅಂದ್ರೆ ನನ್ನ ಗಾಡಿ ಓಡಿರೋದಲ್ಲೇ ಇವತ್ತು ಅಲ್ಲಿಗೆ ನೇರ. ಯಾವ ಬೀದಿ ರೋಡ್ ಇದ್ದಂಗದೆ ಇದು. ಬೀದಿ ರೋಡ್ ನಾಟಿ ಮಾಡ್ಬಿಡು ಇಲ್ಲಿ ನೀರು ನಿಂತದಲ್ಲ. ನಾಟಿ ಆರಾಮ್ಸೆ ಮಾಡ್ಬೋದು. ಜನ ಉಳೋದು ಬೇಡ. ಹಂಗೆ ಗಿಡಗಳು ಸಿಗಾಕ ಹೋಯ್ತಾರ ಸುಮ್ಮನೆ ತೆಗಿ. ಗುರು ಓನರ್ ನನ್ನ ಮಗ ಊಟ ಕೊಡಿಸ್ತಾನೆ, ಜ್ಯೂಸ್ ಕೊಡಿಸ್ತಾನೆ. ಮಧ್ಯಾಹ್ನ 3:15 ಆಯ್ತದೆ. ನೀನ್ ಯಾವ ಓನರ್ಲ ನೀನು? ಬುಧಾರ ಓನರ್ ಅಂತ ಹೆಂಗ ಇದು ಹೊಟ್ಟೆಗ ತುಂಬ್ಕೊಂಡು ಕಾಲ ಕಲಿಯೋದೆ. ಒಂದು 10-11 ಗಂಟೆ 8 ಗಂಟೆ ವರ್ಷದೊಳಗೆ 6 ಪಾಯಿಂಟ್ ಡೆಲಿವರಿ ಕೊಟ್ಟಿಯಾ? ಆರಾಮ್ಸೆ ಕೊಡ್ಬೋದು. 2 ಕೊಟ್ಬಿಟ್ಟು ಟಿಕ್ಕರ್ದೇನು. ಯಾವ್ದು ದೇವಸ್ಥಾನ ತಿಳ್ಕೊಲ್ಲ ಬಿಟ್ಟಿದೆ ಅಲ್ಲಿ. ಏನ್ ಫಂಕ್ಷನ್ ಇರ್ಬೋದು? ಈಗ ಟಮಟೆ ಹೊಡಿಯಕ್ಕೆ ಶುರು ಮಾಡೋನೆ. ಆಟ ಸಾಮಾನು ತಗೊಳ್ಳ. ಆಟ ಸಾಮಾನು ಗೊಂಬೆ ತಗಮ್ಮ. ಗೊಂಬೆ ತಗೊಂಡ್ರೆ ಗಾಡಿಗೆ ಇಡ್ಬೇಕೈತೆ. ಗಾಡಿಗೆ ಇಡೋದು. ಇನ್ಯಾರು ಕೊಡಕೈತೆ? ನಮ್ಗೆ ಇನ್ನು ಯಾರಿದಾರಪ್ಪ ಕೊಡಕ್ಕೆ? ನಮ್ಮ ಹುಡುಗಿಗಳು ನೋಡಿ ಹೆಣ್ಮಕ್ಳು ಯಾವ ಒಂದು ಬಿಡಿಗೆ ಎಲ್ಲ ಇರ್ಕೊ ಹೋಗೈತೆ. ನಮ್ಮ ಜೀವನ ಎಲ್ಲ ಬರೀ ಇದೆಲ್ಲ ಸಾಯ್ಬೇಕು ಅಂತ ದೇವ್ರು ಪಡ್ಬಿಡೋಣ. ಏನು ಮಾಡೋದಪ್ಪ? ಜೀವನ ಪೂರ್ತಿ ಇವು ಸೇವನೆ ಮಾಡೋದಾಯ್ತು. ಇದ್ರ ಸೇವನೆ ಮಾಡೋ ಮುಂದಕ್ಕೆ ಏನಾರ ನಿಮ್ಗೆ ಯಾರು ಸೇವನೆ ಮಾಡ್ತಾರೆ? ಹುಡುಗಿರು ಸೇವೆ ಮಾಡಿದ್ರೆ ಮತ್ತೆ ಏನು ಸಿಗಲ್ಲ. ಕೈ ಚಿಕ್ಕು ಸೇವೆ ಮಾಡಿದ್ರದ ಜೇಬ್ ತುಂಬಾ ದುಡ್ಡು.
ಅದಲ್ಲ ಇನ್ನೂ ಬದಲಾಕಲ್ಲ ನೀರು ಇಲ್ಲಿ. ಕೆರೆ ಇದು ಕೆರೆ ಈ ಮಟ್ಟಕ್ಕೆ ತುಂಬ್ಕೊಂಡದೆ. ಅದಕ್ಕೆ ಹೊಸ ಬ್ರಿಡ್ಜ್ ಮಾಡ್ತಾವ್ರೆ ಇಲ್ಲಿ. ಏನಪ್ಪ ನೀರು ತುಂಬ್ಕೊಂಡಾಗ ಈ ಊರವರೆಲ್ಲ ಓಡಾಡೋದು. ಮುಗೀತಿ ಇವ್ರ ಕತೆ ಅಲ್ಲಿಗೆ. ಶ್ರಾವಣ ಬೆಳಗೊಳ ನೋಡಪ್ಪ, ನಾನು ಇವತ್ತೇ ದಿನದಲ್ಲೇ ಹತ್ರದಲ್ಲೇ ಇದ್ರು ಈಗಲೇ ಬರ್ತಾ ಇರೋದು ನಾನು ವಿಡಿಯೋದನ್ನ ಕ್ಲಿಯರ್ ಆಗ್ತದೆ. ಇಲ್ಲಿಂದ ಕಾಣ್ತದೆ ಗುರು. ಇನ್ನು 6 ಪಾಯಿಂಟ್ ಅನ್ಲೋಡಿಂಗ್ ಹೋಗ್ಬೇಕು. ಇನ್ನು 2ನೇ ಪಾಯಿಂಟ್ ಅಡ್ರೆಸ್ನೇ ಹುಡುಕ್ತಾವೆ ಶ್ರಾವಣ ಬೆಳಗೊಳದಲ್ಲಿ. ಇನ್ನು ಎಷ್ಟು ದೂರ ಹೋಗ್ಬೇಕ ಕಾಣೆ ಅಂಗಡಿಗೆ. 2ನೇ ಪಾಯಿಂಟಲ್ಲಿ ಈಗ ಅನ್ಲೋಡ್ ಆಗದೆ. ಈಗ 3ನೇ ಪಾಯಿಂಟ್ ಅಡ್ರೆಸ್ ಹುಡುಕಿ ಹೋಗ್ಬೇಕು ಗುರು. ಇನ್ನು ಎಷ್ಟೊತ್ತು ಮಾಡೋಣ ಕಾಣೆ. ಇಲ್ಲ 4 ಗಂಟೆ ಆಯ್ತಾ ಬರ್ತದೆ ಗುರು. ಗುರು 3ನೇ ಪಾಯಿಂಟಲ್ಲಿ ಅನ್ಲೋಡ್ ಆಯಿತು. ಹೋಗ್ಬೇಕು ಈಗ 4ನೇ ಪಾಯಿಂಟ್ಗೆ. ಗುರು ಇಲ್ಲೇ 6 ಗಂಟೆ ಆಗೋಯ್ತು. ಈ ಡ್ರೈವರ್ ನನ್ನ ತಗೋಗಿ ಎಷ್ಟೊತ್ತು ಅನ್ಲೋಡ್ ಮಾಡಿ ನಾನು ಮನೆಗೆ ಬಿಟ್ಟ ನಂಗೆ ಕಾಣೆ. ಇದ್ರೆ ಬೇರೆ ಇವನ್ ಜೊತೆ ಮುಂಬೈ ಲೈನಿಗೆ ಬೇರೆ ಕರಿತಾನೆ. ಏನ್ ಕತೆ ಆದ ಕಾಣೆ ಇವತ್ತು ನೋಡ್ಬೇಕು. ಕೆರೆ ಅದೇ ಗುರು, ಸಕ್ಕದಾಗದೆ ವ್ಯೂ ಪಾಯಿಂಟ್. ಸನ್ಸೆಟ್ ಬೇರೆ ಆಯ್ತದೆ ನೋಡುವ. ಗುರು 2 ಕಂಪ್ನಿಲಿ ಅವಳು ಇಳಿಸ್ಕೊಂಡ್ರು. 4ನೇ ಕಂಪ್ನಿಲಿ ನಾವು ಇಳಿಸ್ತಾವೆ ಗುರು. ನಮ್ಮ ಇದಕ್ಕೆ ಕಷ್ಟಪಡ್ತಾವನೆ. ಅನ್ಲೋಡ್ ಇವ್ರು ಮಾಡಿಸ್ತಾರೆ ಅಂತ ನೋಡಿದ್ರೆ ನಮ್ಮ ಕೈ ಮಾಡಿಸ್ಬಿಟ್ರು. ಒಂದೇ ದಿನಕ್ಕೆ ಸಾಕಾಗ್ಬಿಟ್ಟದ ಬಲರ ಗಾಡಿ. ನಮ್ಮ ಓನರ್ ಬೇರೆ ಇಲ್ಲ ಗಾಡಿಯವನು. ಹಿಂಗ ಅನ್ಕೋತಾಗಿರ ನಾನು ತರಕಾರಿ ಪಗಾರಿ ಹೊಡಿಕ್ ಹೋಗು, ಇಲ್ಲ ಟಿಪ್ಪರ್ ಗಿಪ್ಪರ್ ಓಡಿಸ್ಕೊಂಡು ನಿಂತ್ಕೊಳ್ಳಿ ಅಂತಾನೆ. ಏನ್ ಶಿಷ್ಯ ಏನ್ ಮಾಡಿಯಪ್ಪ, ಹೊಟ್ಟೆ ಪಾಡಿ ಏನೂ ಮಾಡೋಕ್ಕಾಗಲ್ಲ. ಏನೂ ಮಾಡೋಕ್ಕಾಗಲ್ಲ, ಮಾಡ್ಲೇಬೇಕು. ಹೋಯ್ತವೆ ಗುರು. ಇನ್ನೂ 2 ಪಾಯಿಂಟ್ ಅವೆ ಅನ್ಲೋಡಿಂಗು. ಟೈಮ್ ಆಗೋಯ್ತು. 7 ಕಾಲ್ ಲಾಸ್ಟ್ ಅಂತಾರೆ. ಈಗಲೇ 6:40 ಬಡಿಬೇಕು ಗಾಡಿ. ಏನು ಬ್ಲಾಕ್ ಅಲ್ಲಪ್ಪ ಹೋಗೋದ. ಅಲ್ಲಿ ಟಮಟೆವರು ಒಂಚೂರು ಸೈಡ್ ಬೇರೆ ಐತೆ. ಹೋಗು ಹೋಯ್ತದೆ. ಹೋಗು ಆ ಕಡೆ ಗುರು 5ನೇ ಪಾಯಿಂಟಲ್ಲಿ ಅನ್ಲೋಡ್ ಆಯಿತು. ಈಗ ಹೋಯ್ತವೆ 6ನೇ ಪಾಯಿಂಟ್ 7ನೇ ಪಾಯಿಂಟ್ಗೆ. ನಡಿ ಹೋಗೋಣ. ಗುರು ಫೈನಲ್ ಆಗಿ ಅನ್ಲೋಡ್ ಆಯಿತು. ಈಗ ಹೋಗಿ ಊಟ ಮಾಡ್ಬಿಟ್ಟು ಲಾಭ ಎಷ್ಟು ನಷ್ಟ ಎಷ್ಟು ಅಂತ ಲೆಕ್ಕ ಹೇಳ್ತೀನಿ ಗುರು. ನಿಮಗೆ ಸಿಗದ ಈಗ ಫೈನಲ್ ಆಗಿ ನಮ್ಮ ಗಾಡಿ ಅನ್ಲೋಡ್ ಆಗಿ ಎಲ್ಲ ಬಾಡಿಗೆ ಎಲ್ಲ ಇಸ್ಕೊಂಡಾಯ್ತು. ಮತ್ತೆ ಎಷ್ಟು ಬಾಡಿಗೆ ಇಸ್ಕೊಂಡೆ? ಬಾಡಿಗೆ ಟನ್ಗೆ ₹115 4,000 ಇಸ್ಕೊಳ್ಬೇಕಲ್ಲ. 4,000. 4,000ದಲ್ಲಿ 2,000 ಡೀಸೆಲ್ಗೆ ಹೋಯ್ತು. ಒಟ್ಟು ಎಷ್ಟು ಗೊತ್ತಾ ಅನ್ಲೋಡಿಂಗ್ ಪಾಯಿಂಟು? 7 ಪಾಯಿಂಟು. KR ಪೇಟೆ, ಶ್ರಾವಣ ಬೆಳಗೊಳ, ಹಿರಿಸಾವೆ, ಚನ್ನರಾಯಪಟ್ಟಣದಂಗೆ. ಬೆಳಗ್ಗೆ 9ರಿಂದ ಸಂಜೆ 9 ಗಂಟೆ 12 ಅವರ್ ಗಾಡಿ ಓಡೋದೆ. ಲೋಡಿಂಗು ಅರ್ಧಕ್ಕರ್ಧ ನಾವೇ ಮಾಡಿದೆವು. ಅನ್ಲೋಡಿಂಗ್ ಪೂರ್ತಿ ನಾವೇ ಇಳಿಸಿರೋದು. ಇನ್ನೇನು ನಿನ್ಗೆ 2,000 ಉಳಿತದೆ ಅಂತ ಕೇಳ್ಬೋದು. ಆ 2,000ದಲ್ಲಿ ನಾವು ಏನೋ ಡ್ರೈವರ್ ಹಾಕಿದ್ರೆ ಡ್ರೈವರ್ಗೆ ₹500 ಕೊಡ್ಬೇಕು ತಾನೆ. ಲೋಡಿಂಗು ಅನ್ಲೋಡಿಂಗ್ ನಮ್ಮದೇ ಆಗಿರೋದ್ರೆ ಅವ್ನಿಗೊಂದು 200 ಕೊಡಬೇಕು. ಬೇಡ 300ನೇ ಕೊಡಮ್ಮ. ₹800 ಅವ್ರಿಗೆ ಹೋಯ್ತು. ಇನ್ನೂ 1,200 ಉಳಿತದೆ ಅಂತ ಕೇಳಿದ್ರೆ 1,200ರಲ್ಲಿ ನಮ್ಗೆ ಲೈನ್ ಖರ್ಚು, ಆ ಲೈನ್ ಖರ್ಚಲ್ಲಿ ಒಂದು ₹300ನೇ ತೆಗೆದಾಕಮ್ಮ. ₹900. ಇನ್ನೂ ₹900 ಉಳಿತದಲ್ಲ ಅಂತ ಕೇಳ್ಬೋದು. ₹900 ನಾವು ಗಾಡಿ ಸಮದಿರೋದು ಲೆಕ್ಕ ಹಾಕಂದಿಲ್ಲ, ಟೈರ್ ಲೆಕ್ಕ ಹಾಕಂದಿಲ್ಲ. 12 ಅವರ್ ಗಾಡಿ ಓಡಿ ಬರೀ ₹900 ಉಳಿದಿಲ್ಲ ಅಂದರೆ ಇನ್ನು ಗಾಡಿ ಏನು ಕೊಡಿಸ್ಬೇಕು? ಬಲರ ವ್ಯವಹಾರ ಹಿಂಗೆ ನಡೀತದೆ. ಗಾಡಿ ಮಾಡೋರು ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾವನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇನ್ನು ಮುಂದಿನ ಅಪ್ಡೇಟ್ ಆದರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ.